ಆಗ ಆ ನಿಧಿಗಳರು ಎದ್ನೋ ಬಿದ್ನೋ ಅಂತೇಳಿ ಅವ್ರು ತಂದಂಥ ಕೋಣವನ್ನು ಅಲ್ಲೇ ಬಿಟ್ಟು ಓಡೋದ್ರು. ಮೂಡ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಾವು ಉಸಿರಾಡುವಂತಹ ಗಾಳಿ ಸಹ ನಮ್ಮ ಕಣ್ಣು ಕಾಣಲ್ಲ, ಆದರೆ ನಾವು ಬದುಕಿದ್ದೀವಿ. ಸೂರ್ಯ ನಮಗೆ ಬೆಳಕು ಕೊಡ್ತಾನೆ, ಆ ಬೆಳಕು ನಮ್ಗೆ ಕಾಣಲ್ಲ, ಆ ಬೆಳಕಿನ ನಾವು ಇಡೀ ಪ್ರಪಂಚವನ್ನು ನೋಡ್ತೀವಿ. ಹಾಗೆ ದೇವರು ಸಹ ನಮ್ಮ ಕಣ್ಣು ಕಾಣಲ್ಲ. ನಾಡು ಭಾಗದಲ್ಲಿ ಹೋಗ್ಬಿಟ್ರೆ ಸಾಕು, ಒಂದು 10 ಮನೆ ಇರ್ತವೆ, ಅಲ್ಲೊಂದು ಆಲ್ದ ಮರ ಇರ್ತದೆ, ಅಲ್ಲಿ ಮುನೇಶ್ವರ ದೇವರು ಇರ್ತಾನೆ, ಅದು ಒಂದು ಹಳ್ಳಿ ಅಂತ ನಾವು ನೋಡ್ತೀವಿ. ಸುಮಾರು 8-10 ಊರುಗಳ ಜನರು ಈ ದೇವರೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿದ್ದಂತಹ ದೇವಾಲಯ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿತ್ತು ಅಂತೇಳಿ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SK TV ಕನ್ನಡ. ಸ್ನೇಹಿತರೆ, ಇವತ್ತು ಇತಿಹಾಸದ ಕಾಲ ಗರ್ಭದಲ್ಲಿ ಹುದುಗಿ ಹೋಗಿರುವಂತಹ ಒಂದು ಹಳ್ಳಿಯ ಕಥೆಯನ್ನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಇದು ಬರೀ ಕಥೆ ಅಲ್ಲ, ನಿಮಗೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ತೋರಿಸ್ತಾ ಈ ಒಂದು ಹಳ್ಳಿಯ ಕಥೆಯನ್ನು ಹೇಳ್ತೀನಿ. ಹಾಗೆ ಇಲ್ಲಿ ಒಂದು ಪುಟ್ಟ ದೇವಾಲಯ ಇದೆ. ದೇವಾಲಯ ಪುಟ್ಟದ್ದು, ಆದರೆ ಇಲ್ಲಿರುವಂಥ ಶಕ್ತಿ ಅಪಾರವಾಗಿದೆ. ಅದಕ್ಕೆ ಉತ್ತಮ ಪ್ರತ್ಯಕ್ಷ ನಿದರ್ಶನ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಈ ಒಂದು ದೇವಾಲಯ ಗುಡಿಯನ್ನು, ಇಲ್ಲಿನ ಶಕ್ತಿಯನ್ನು ಅನುಭವಿಸ್ತಾ ಬೆಳೆದಂತನು. ಹಾಗೆ ಇಲ್ಲಿ ನಿಧಿಯ ಒಂದು ಕಳ್ಳರ ಕಾಟನು ಸಹ ಹೆಚ್ಚಾಗಿದೆ. ಒಮ್ಮೆ ನಿಧಿಯನ್ನು ತೆಗೆಯೋಕ್ಕೋಸ್ಕರ ಕೋಣವನ್ನು ಹಿಡ್ಕೊಂಡ್ಬಂದು ಸಿಗಾಕೊಂಡಂತಹ ಇತಿಹಾಸಗಳು ಈ ಒಂದು ಸ್ಥಳದಲ್ಲಿ ಇದೆ. ಯಾವುದು ಈ ಒಂದು ಸ್ಥಳದ ಸಂಪೂರ್ಣ ಕತೆ ಏನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಹೋಗಿ ಸ್ಥಳಕ್ಕೆ ಹೋಗೋಣ. ಸ್ನೇಹಿತರೆ, ಈ ಒಂದು ಇತಿಹಾಸವೇ ಹಾಗೆ, ಎಷ್ಟೋ ವಿಚಾರಗಳನ್ನು ತನ್ನ ಗರ್ಭದಲ್ಲೇ ಹುದುಗಿಸಿಟ್ಕೊಂಡಿರುತ್ತೆ, ಗೊತ್ತಾಗೋದೇ ಇಲ್ಲ. ಅದು ಗೊತ್ತಾಗಬೇಕಂದ್ರೆ ನಮಗೆ ಕೆಲವೊಂದು ಶಾಸನಗಳಾದರೂ ಸಿಗಬೇಕು, ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟ ಕುರುಹುಗಳಾದರೂ ಸಿಗಬೇಕು, ಆಗಲೇ ಅದು ಜನಕ್ಕೆ ಗೊತ್ತಾಗೋದು. ಅದೇ ರೀತಿಯಾಗಿ ಈ ಹಳ್ಳಿಯ ಒಂದು ಕತೆ ಸಹ. ಸ್ನೇಹಿತರೆ, ಈಗ ನಾನು ನಿಮ್ಗೆ ಹೇಳುವಂತಹ ಕತೆ ಅಜ್ಜಿ ತಾತಂದರು ಹೇಳುವಂತಹ ಕಥೆನೇ ಆಗಿರ್ಬೋದು, ಆದರೆ ಈ ಕತೆಗೆ ಪೂರಕವಾದ ಸಾಕ್ಷ್ಯನ ನಾನು ನಿಮಗೆ ಒದಗಿಸ್ತೀನಿ. ಈ ಒಂದು ಹಳ್ಳಿಯ ಕತೆ ಏನು ಅಂದರೆ, ಆಗ ಒಂದಾನೊಂದು ಕಾಲದಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಅದು ಒಂದು ಡೇಟ್ ಅನ್ನೋದು, ಇಸ್ವಿ ಅನ್ನೋದು ಗೊತ್ತಿಲ್ಲ, ಹಾಗಾಗಿ ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ತಾ ಇದ್ದೀನಿ, ಅಥವಾ ಸುಮಾರು ವರ್ಷಗಳ ಹಿಂದೆ ಇಲ್ಲೊಂದು ಶ್ರೀಮಂತವಾದಂತಹ ನಾಗರಿಕತೆ ಇದ್ದು, ಇಲ್ಲಿ ಒಂದು ಎಲ್ಲ ರೀತಿಯಲ್ಲೂ ಮುಂದುವರಿದಂತಹ ಒಂದು ಹಳ್ಳಿ ಇತ್ತು. ಹಳ್ಳಿಯಲ್ಲಿ ಸಾಕಷ್ಟು ಜನರು ವಾಸವಾಗಿದ್ದರು. ಈ ಒಂದು ಹಳ್ಳಿಗೆ ಕಾಟೇರಿ, ಅಥವಾ ನಾವೇನು ದೆವ್ವ ಅಥವಾ ಡೆವಿಲ್ ಅಂತ ಏನು ಕರಿತೀವಿ, ಈ ಒಂದು ಕಾಟೇರಿ ನುಗ್ಗಿದ್ರಿಂದಾಗಿ ಈ ಹಳ್ಳಿಯ ಜನ ಈ ಒಂದು ಹಳ್ಳಿಯನ್ನು ತೊರೆದ್ರು. ಯಾಕಂದರೆ ಆಗಿದ್ದಂತಹ ನಂಬಿಕೆಯಲ್ಲಿ ಕಾಟೇರಿ ಅಥವಾ ದೆವ್ವ ಊರೊಳಗೆ ಬಂದರೆ ಅವರು ಉದ್ಧಾರ ಆಗೋದಿಲ್ಲ, ಊರಿನ ಜನರು ಉದ್ಧಾರ ಆಗೋದಿಲ್ಲ ಅಂತೇಳಿ ಅವ್ರಿಗೆ ನಂಬಿಕೆ ಇತ್ತು. ಹಾಗಾಗಿ ಈ ಊರಲ್ಲಿ ಇದ್ದಂತಹ ಜನರು ಬೇರೆ ಬೇರೆ ಕಡೆಗೆ ಹೋದರು. ಆಗ ಇಲ್ಲಿ ಇದ್ದಂತಹ ಒಂದು ದೇವಾಲಯ ಜನರ ಪೋಷಣೆ ಇಲ್ಲದೆ ಬಡವಾಗಿ ಅಂತ್ಯದ ಕಡೆಗೆ ಹೋಯಿತು. ಆ ಒಂದು ದೇವಾಲಯ ಇದ್ದಂತಹ ಕುರುಹು ಈಗಲೂ ಸಹ ಹಾಗೆ ಇದೆ. ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ವೀರಗಲ್ಲು ನೋಡಿ. ಕುದುರೆಯ ಮೇಲೆ ಸೈನಿಕರು ಕುತ್ಕೊಂಡಿರುವಂತಹ ಒಂದು ವೀರಗಲ್ಲು ನೋಡಿ. ಕುದುರೆ ಹಾಗೂ ಸೈನಿಕರು ಇರುವಂತಹ ಒಂದು ವೀರಗಲ್ಲು. ಇದರ ತಳಭಾಗದಲ್ಲಿ ಹಾಗೆ ಬಂದರೆ ನಮಗೆ ಇಲ್ಲಿ ತಮಿಳು ಅಕ್ಷರಗಳು ಕಾಣ್ತಾ ಇದ್ದಾವೆ. ಸೂಕ್ಷ್ಮವಾಗಿ ಗಮನಿಸಿ, ತಮಿಳು ಅಕ್ಷರಗಳಿದೆ ನೋಡಿ, ತಮಿಳು ಅಕ್ಷರಗಳಿದೆ. ಸೊ ಇಲ್ಲಿ ಒಂದು ಶ್ರೀಮಂತವಾದಂತಹ ಒಂದು ನಾಗರಿಕತೆ ಇತ್ತು. ಅಲ್ಲಿ ಸಕಲವಾಗಿ ಮುಂದುವರೆದಂತಹ ಒಂದು ಹಳ್ಳಿ ದೇವಾಲಯ ಇತ್ತು. ಆ ದೇವಾಲಯದ ಒಂದು ಇದರಲ್ಲಿ ಈ ಒಂದು ಶಾಸನವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ ಇಲ್ಲಿನ ಒಂದು ಇತಿಹಾಸವನ್ನು ನಾವು ತಿಳ್ಕೊಬೋದು. ಇಲ್ಲಿ ಬರೀ ಈ ಒಂದು ಶಾಸನನೇ ಅಲ್ಲ, ಇಲ್ಲಿ ದೇವಾಲಯ ಇದ್ದಂತಹ ಕುರುವಿಗಾಗಿ ಒಂದು ನಂದಿಯ ವಿಗ್ರಹವೂ ಸಹ ಇತ್ತಂತೆ ಮಾತು ಇಲ್ಲಿನ ಸ್ಥಳೀಯರು ಹೇಳುವಂಥ ಮಾತು. ಆದರೆ ಈಗ ನನಗೆ ಆ ನಂದಿಯ ಒಂದು ವಿಗ್ರಹ ಸಿಗಲಿಲ್ಲ. ಅದು ನೋಡಿ, ಇಲ್ಲಿ ಮತ್ತೊಂದು ವೀರಗಲ್ಲಿದೆ ನೋಡಿ, ಒಬ್ಬ ಸೈನಿಕ ನಿಂತಿರುವಂತಹ ಒಂದು ವೀರಗಲ್ಲಿದು. ಹಾಗೆ ಇದರ ಹಿಂಬದಿಯಲ್ಲಿ ಮತ್ತೊಂದು ವೀರಗಲ್ಲಿದೆ, ಇದು ಸಹ ಒಡೆದೋಗಿದೆ, ಬರೀ ಇಷ್ಟು ಮಾತ್ರ ಇದೆ. ಸೊ ಈ ವೀರಗಲ್ಲುಗಳು ಹೇಳುತ್ತೆ ಇಲ್ಲಿ ಒಂದು ಶ್ರೀಮಂತ ನಾಗರಿಕತೆ ಇತ್ತು, ಹಾಗೂ ಇಲ್ಲಿ ಒಂದು ಮುಂದುವರಿದಂತಹ ಜನ ಇದ್ದರು ಅಂತೇಳಿ ನಮಗೆ ತಿಳಿದು ಬರ್ತದೆ. ಇತಿಹಾಸದ ಒಂದು ಕೊರತೆಯಿಂದಾಗಿ ಇದನ್ನು ರಕ್ಷಣೆ ಮಾಡಬೇಕಾದಂತಹ ಜನ ಇದನ್ನು ಇವತ್ತು ಈ ಪರಿಸ್ಥಿತಿಗೆ ತಂದಿದ್ದಾರೆ. ತಮ್ಮ ಹೊಲಗಳಲ್ಲಿ ಬದುಗಳಾಗಿ ಇದನ್ನು ಮಾರ್ಪಡಿಸ್ಬಿಟ್ಟಿದ್ದಾರೆ ನೋಡಿ. ಈ ವೀರಗಳಿಗೆ ಈಗಲೂ ಸಹ ಜನರು ಪೂಜೆ ಮಾಡಿದ್ದಾರೆ ನೋಡಿ. ಹೂವಿನ ಹಾರ ಇದೆ, ₹1 ಕಾಯಿನೂ ಇಟ್ಟಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ ವೀರಗಲ್ಲುಗಳು, ಇಲ್ಲಿದ್ದಂತಹ ಹಳ್ಳಿಗೆ ಸಾಕ್ಷಿಯಾಗಿ ಈ ವೀರಗಲ್ಲನ್ನು ನಾವು ತಗೋಬೋದು. ಈ ವೀರಗಲ್ಲಿನಲ್ಲಿರುವಂತಹ ಅಕ್ಷರಗಳನ್ನು ನಾವು ಓದಿದಾಗ ಮಾತ್ರ ನಮಗೆ ಈ ಒಂದು ಹಳ್ಳಿಯ ಸಂಪೂರ್ಣ ಚರಿತ್ರೆ ಅನ್ನೋದು ಗೊತ್ತಾಗೋದು. ಈ ಹಳ್ಳಿಯಲ್ಲಿ ಆಳ್ತಾ ಇದ್ದಂತಹ ರಾಜ ಯಾರು, ಅಥವಾ ಈ ದೇವಾಲಯಕ್ಕೆ ಏನಾದರೂ ಸಂಬಂಧಪಟ್ಟಂತಹ ಮಾಹಿತಿ ಸಿಗೋದು. ಈ ರೀತಿ ವೀರಗಲ್ಲುಗಳನ್ನು ಯಾಕೆ ಆಗ್ತಾ ಇದ್ರು ಅಂದರೆ,
ಒಂದು ಒಂದು ಊರನ್ನು ದಾನ ಕೊಡೋದಾಗಿರ್ಬೋದು, ಅಥವಾ ಒಂದು ರಾಜ್ಯ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿ ಗೆದ್ದರೆ, ಅಥವಾ ಏನಾದ್ರು ಸಂಬಂಧಪಟ್ಟಂತಹ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಹಳ್ಳಿಯ ಅಥವಾ ಆ ಒಂದು ರಾಜ್ಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಒಂದು ಶಾಸನಗಳಲ್ಲಿ ಬರೆದು ಹಾಕ್ತಾಯಿದ್ರು. ಎಲ್ಲ ಆಗ್ತಾಯಿದ್ರು ಅಂದರೆ ಸಾಕಷ್ಟು ಜನ ಸೇರುವ ಕಡೆ ಆಗ್ತಾಯಿದ್ರು. ಅದು ಆ ಕಾಲದಲ್ಲಿ ಸಾಕಷ್ಟು ಜನ ಎಲ್ಲಿ ಸೇರ್ತಾಯಿದ್ರು ಅಂದರೆ ದೇವಾಲಯಕ್ಕೆ ಮಾತ್ರ ಸೇರ್ತಾಯಿದ್ರು. ಹಾಗಾಗಿ ಈ ಒಂದು ವೀರಗಳನ್ನ ಇಲ್ಲಿದ್ದಂತಹ ದೇವಾಲಯದ ಬಳಿ ಹಾಕಿದ್ದಾರೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿದ್ದಂತಹ ದೇವಾಲಯ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿತ್ತು ಅಂತೇಳಿ, ಮತ್ತು ಇಲ್ಲಿದ್ದಂತಹ ಆಡಳಿತ ಎಷ್ಟು ದೊಡ್ಡದಾದಂಥ ಆಡಳಿತ ಇತ್ತು ಅಂತ ನಾವು ಭಾವಿಸ್ಬೋದು. ಇದು ನಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕು ಅಂದರೆ ಇಲ್ಲಿದ್ದಂಥ ಈ ಒಂದು ಶಾಸನದಲ್ಲಿರುವಂತಹ ಒಂದು ಮಾಹಿತಿಯನ್ನು ನಾವು ಓದಿದಾಗ ಮಾತ್ರ ಸಾಧ್ಯ ಆಗೋದು. ಇದನ್ನು ಒಂದು ನೀಟಾಗಿ ಫೋಟೋ ಹಿಡಿದು ನಾನು ಕೆಲವು ಕಡೆ ಕಳಿಸಿದ್ದೆ ಒಂದು 4-5 ವರ್ಷದ ಹಿಂದೆಯೇ. ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗೆ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗೆ ಕಳಿಸಿದ್ದೆ ನನಗೆ ಪರಿಚಯ ಇರೋರಿಗೆ. ಬಟ್ ಅವ್ರ ಕಡೆಯಿಂದ ನನಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಸಿಗಲಿಲ್ಲ. ಅಂದರೆ ಅದು ಅವ್ರಿಗೆ ಮಹತ್ವ ಅನ್ನಿಸ್ತೋ ಇಲ್ಲ ಗೊತ್ತಿಲ್ಲ, ಹಾಗಾಗಿ ಮಾಹಿತಿ ಸಿಗಲಿಲ್ಲ. ನೋಡ್ತೀನಿ ಮುಂದೆ ಇದರ ಒಂದು ಇತಿಹಾಸವನ್ನು ತಿಳಿಸುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಇದನ್ನು ಓದಿ ಯಾರಾದರೂ ಡಿಕೋಡ್ ಮಾಡೋಂಥವ್ರು ಇದ್ದರೆ ಅವ್ರಿಗೆ ಕೊಟ್ಟು ಮತ್ತೆ ಒಂದು ವಿಡಿಯೋವನ್ನು ಮಾಡ್ತೀನಿ. ಈಗ ಇಲ್ಲೇ ಈ ಒಂದು ಶಾಸನಕ್ಕೆ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಪುಟ್ಟದಾದ ಶಕ್ತಿಯುತವಾದಂತಹ ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಈ ಶಾಸನಗಳನ್ನೆಲ್ಲ ಸಂರಕ್ಷಣೆಯನ್ನು ಮಾಡಬೇಕಾಯಿತು. ಆದರೆ ಇಲ್ಲಿನ ಹಳ್ಳಿಯ ಜನರು, ರೈತರು, ಮುದ್ದ ರೈತರು ಇವ್ರಿಗೇನು ಗೊತ್ತಾಗೋದಿಲ್ಲ. ಹಾಗಾಗಿ ಅವರ ಹೊಲಗಳಿಗೆ ಬದುಗಳಾಗಿ ಅವುಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಒಂದು ಸಂರಕ್ಷಣೆ ಮಾಡುವಂಥ ಕೆಲಸನ ನಮ್ಮ ಆನೇಕಲ್ಗೆ ಸಂಬಂಧಪಟ್ಟಂತಹ ಒಂದು ಪುರಾತತ್ವ ಇಲಾಖೆ ಮಾಡಬೇಕು ಅಂತೇಳಿ ಈ ಮುಖಾಂತರ ನಿಮಗೆ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ದೂರದಲ್ಲಿ ಕಾಣ್ತಿದೆಯಲ್ಲ ಪುಟ್ಟ ಗುಡಿ, ಆ ಗುಡಿನೇ ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇರೋದು. ಬನ್ನಿ ಹತ್ರ ಹೋಗೋಣ. ಹಾಗೆ ನಿಮಗೆ ಒಂದು ಕೇಳ್ಕೊಳೋದು ಏನು ಅಂದರೆ, ಈ ರೀತಿಯಾದಂಥ ಇತಿಹಾಸ ನಮ್ಮ ಭಾಗದಲ್ಲಿ ಪ್ರತಿ ಹಳ್ಳಿಗೂ ಸಹ ಇರುತ್ತೆ ಅಂತೇಳಿ ನನ್ನ ಒಂದು ನಂಬಿಕೆ. ಹಾಗಾಗಿ ಅಲ್ಲಿ ಆ ಊರಿನ ವಿದ್ಯಾವಂತ ಯುವಕರು, ಇತಿಹಾಸದ ಬಗ್ಗೆ ಪ್ರಜ್ಞೆ ಇರುವಂತಹ ಯುವಕರು ಆ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ಅಥವಾ ಅದರ ಒಂದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ಆ ಒಂದು ಇತಿಹಾಸವನ್ನು ಬೆಳಕಿಗೆ ತರಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ನಿಧಿ ಇದೆ ಅಂತೇಳಿ ಸುಮಾರು 10-12 ವರ್ಷಗಳ ಹಿಂದೆ ನಿಧಿಯ ಸಂಶೋಧನೆಯೂ ಸಹ ಮಾಡಿದ್ದಾರೆ. ಆ ನಿಧಿಗಳರು ಈ ಒಂದು ಜಾಗಕ್ಕೆ ಬಂದು ರಾತ್ರಿಯ ಸಮಯದಲ್ಲಿ ಸತತವಾಗಿ 1 ವಾರಗಳ ಕಾಲ ಪೂಜೆಯನ್ನು ಮಾಡಿ, ಕೊನೆಯ ದಿನ ನಿಧಿ ಸಿಕ್ಕ ನಂತರ ನಿಧಿಗೆ ಬಲಿ ಕೊಡಬೇಕಂತೇಳಿ ಒಂದು ಕೋಣವನ್ನು ಸಹ ತಂದು ಸುಮಾರು 10-15 ಅಡಿ ಒಂದು ಜಾಗದಲ್ಲಿ ಹಳ್ಳವನ್ನು ತೋಡಿದ್ರು. ಆದರೆ ಅವರಿಗೆ ಏನೆದುರಾಯಿತೋ ಗೊತ್ತಿಲ್ಲ, ಅವರು ತಂದಂಥ ಸಾಮಾನು ಮತ್ತು ಆ ಕೋಣವನ್ನು ಅಲ್ಲೇ ಬಿಟ್ಟು ಓಡೋಗಿದ್ರು. ನಮ್ಮ ಊರಿನ ಕೆಲವರು ಹೋಗಿ ನೋಡಿದಾಗ ಅಲ್ಲಿ ಕೋಣ ಮತ್ತು ಅಲ್ಲಿ ನಿಧಿ ಅಗ್ದಿರುವಂತಹ ಗುರುತುಗಳು ಸಿಕ್ತು. ಹಾಗಾಗಿ ಅವರು ಆ ಒಂದು ಎಮ್ಮೆ ಕೋಣವನ್ನು ಮಾರಿ ಇಲ್ಲಿದ್ದಂತಹ ದೇವರಿಗೆ ಕೋಳಿ ಮತ್ತು ಕುರಿಗಳನ್ನು ತಂದು ಬಾಡೂಟವನ್ನು ಮಾಡಿ ಇಲ್ಲಿದ್ದಂತಹ ಎಲ್ಲ ಸ್ಥಳೀಯರಿಗೂ ಹಬ್ಬದೂಟವನ್ನು ಹಾಕಿದರು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಆ ಒಂದು ಪುಟ್ಟ ಗುಡಿ, ಶಕ್ತಿಯುತವಾದಂತಹ ದೇವರು ನೆಲೆಸಿರುವಂತಹ ಜಾಗ. ಈ ದೇವರ ಹೆಸರೇ ಕರಿಕಲ್ಲು ಮುನೇಶ್ವರ ಅಂತೇಳಿ. ನಾವು ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನು ಈ ದೇವರ ಮುಂದೆ ಭಕ್ತಿಪೂರ್ವಕವಾಗಿ ಬೇಡ್ಕೊಂಡ್ರೆ ಅದು ಖಂಡಿತ ಈಡೇರುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ನಾನೇ. ಅದಕ್ಕೆ ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ಸುಮಾರು ಇದು ಒಂದು 20 ವರ್ಷಗಳ ಹಿಂದೆ ನಡೆದಂತಹ ಒಂದು ಕತೆ. ನಮ್ಮ ಒಂದು ಕುಟುಂಬ ರೈತರ ಕುಟುಂಬ ಆಗಿರೋದ್ರಿಂದ ನಾವು ಹಸು, ಕುರಿ, ಮೇಕೆಗಳನ್ನೆಲ್ಲ ಮೇಯಿಸ್ತಾ ಇದ್ರಿ. ಆಗ ನಾವು ಒಂದು ಹೊಸ ಮೇಕೆಯನ್ನು ತಗೊಂಡಿದ್ವಿ. ಅದು ತುಂಬಿದ ಫಲ ಮೇಸಕ ಹೊಡ್ಕೊ ಬಂದಾಗ ಆ ಒಂದು ಮೇಕೆ ಅನ್ನೋದು ನಮ್ಮ ಗುಂಪಿನಿಂದ ಕಾಣೆ ಆಗೋಯ್ತು. ಈಗ ಕುರಿ ಹಿಂಡು ಮತ್ತು ಹಸುಗಳ ಒಂದು ಗುಂಪು ಇರುತ್ತೆ, ಆ ಗುಂಪಿಂದ ಕಾಣೆ ಆಗೋಯ್ತು. ನಮ್ಮ ತಂದೆ, ನಮ್ಮ ಅಣ್ಣ ಮತ್ತು ನಾವು ಎಷ್ಟು ಹುಡುಕರು ಸಹ ಆ ಒಂದು ಮೇಕೆ ಅನ್ನೋದು ಸಿಗಲೇ ಇಲ್ಲ. ಸಾಯಂಕಾಲ ಗಂಟೆ ಹುಡುಕಿ ಸಿಗಲೇ ಇಲ್ಲ. ಆಮೇಲೆ ಸಾಯಂಕಾಲ ಮನೆಗೆ ಹೋದ್ವಿ. ನಮ್ಮ ತಂದೆ ಬಂದು ಮತ್ತೆ ನೈಟು ಸಹ ಒಂದು 12 ಗಂಟೆವರೆಗೂ ನಾವು ಒಂದು ಮೇಯಿಸುವಂತಹ ಈ ಒಂದು ಸುತ್ತಮುತ್ತ ಜಾಗದ ಪ್ರತಿಯೊಂದು ಜಾಗವನ್ನು ಬೆಳೆದಿರೋ ಸಹ ಹುಡುಕಿದ್ದಾರೆ. ಆದರೂ ಸಹ ಒಂದು ಮೇಕೆ ಅನ್ನೋದು ಸಿಗಲೇ ಇಲ್ಲ. ಆಗ ನಮ್ಮ ತಂದೆಯವರು ಬಂದು ಈ ಒಂದು ದೇವಾಲಯಕ್ಕೆ ಬಂದು ಆ ಮೇಕೆ ಅನ್ನೋದು ನಮಗೆ ಸಿಕ್ಕಿದ್ರೆ ಒಂದು ಕೋಳಿಯನ್ನು ಕುಯ್ದು ಪೂಜೆ ಮಾಡ್ತೀವಿ ಅಂತೇಳಿ ಮಕ್ಕೊಂಡು ಹೋಗಿದ್ರು. ಆಗ ಮಕ್ಕೊಂಡು ಒಂದು 12 ಗಂಟೆ ನೈಟಲ್ಲಿ ಹಂಗೆ ಮಕ್ಕೊಂಡು ಹೋಗಿದ್ದಾರೆ. ಆಮೇಲೆ ಬೆಳಗ್ಗೆ ಒಂದು 4 ಗಂಟೆಗೆ ಮತ್ತೆ ಏನಾದರೂ ಕುರಿ ಅಥವಾ ಮೇಕೆ ಏನಾದ್ರು ಕಳೆದೋದ್ರೆ ನಮ್ಮ ತಂದೆಯವರಿಗೆ ನಿದ್ದೆ ಅಂತೂ ಬರೋದಿಲ್ಲ, ರಾತ್ರಿ ಎಲ್ಲ ಹುಡುಕ್ತಾ ಇರ್ತಾರೆ. ಒಂದು 12 ಗಂಟೆ ನೈಟ್ ಮನೆಗೆ ಬಂದು ಮತ್ತೆ ಒಂದು 3 ಗಂಟೆ ಬೆಳಗಿನ ಜಾವನೇ ಮತ್ತೆ ಹುಡುಕಕ್ಕೆ ಬಂದಿದ್ದಾರೆ. ಆಗ ಹುಡುಕಿ ನಮ್ಮ ತಂದೆಯವ್ರಿಗೂ ಸಿಗಲಿಲ್ಲ. ಬೆಳಗ್ಗೆ ಒಂದು 6-7 ಗಂಟೆ ಸಮಯದಲ್ಲಿ ಹಾಗೆ ಮತ್ತೆ ಇನ್ನೊಂದು ಕಡೆ ದೇವಸ್ಥಾನ ಕಡೆ ಬಂದಿದ್ದಾರೆ. ಆಗ ನೋಡಿ, ಇದೇ ಜಾಗದಲ್ಲಿ ಆ ಮೇಕೆ ಅನ್ನೋದು ಮರಿ ಹಾಕೊಂಡು ಇದೇ ಜಾಗದಲ್ಲಿ ಮಲ್ಕೊಂಡಿತ್ತು. ಆಗ ನಮ್ಮ ತಂದೆಯವರು ಆ ಮೇಕೆಯನ್ನು ಹಿಡ್ಕೊಂಡ್ಬಂದರು. ಅಂದ್ಕೊಂಡಂತೆ ಆಗ ನಮ್ಮ ತಂದೆಯವರು ಒಂದು ದೇವಾಲಯಕ್ಕೆ ಬಂದು ಒಂದು ಹರಕೆಯನ್ನು ತೀರಿಸಿತು. ಸಂಜೆ ರಾತ್ರಿ ಎಲ್ಲ ಹುಡುಕಿದಂತಹ ಮೇಕೆ, ಎಲ್ಲೂ ಸಿಗದ ಮೇಕೆ ಇಲ್ಲಿ ಬಂದು ನಾವು ಹರಕೆಯನ್ನು ಹೊತ್ಕೊಂಡ ತಕ್ಷಣ ಈ ಒಂದು ಜಾಗದಲ್ಲಿ ಸಿಕ್ಕೈತೆಂದರೆ ಈ ಒಂದು ದೇವರ ಮಹತ್ವ ಎಷ್ಟು ಅಂತ ನೀವು ತಿಳ್ಕೊಳ್ಳಿ. ಇದು ನಾನು ನೋಡಿದಂತಹ ಒಂದು ಸತ್ಯ ಘಟನೆ. ಒಂದು
ಪ್ರತ್ಯಕ್ಷ ಉದಾಹರಣೆ ನಾನೇ ನಿಮಗೆ. ಈ ರೀತಿ ಇಲ್ಲಿ ಸಾವಿರಾರು ಉದಾಹರಣೆಗಳನ್ನು ಇಲ್ಲಿನ ಜನ ಕೊಡ್ತಾರೆ. ಇಲ್ಲಿ ಸುಮಾರು ನಮ್ಮ ಒಂದು ಊರಿನ ಜನರೇ ಅಲ್ಲದೆ ಈ ಕಡೆ ಸುನವಾರ, ಸೂಳೆನಹಳ್ಳಿ, ತೆಲಗರಹಳ್ಳಿ, ಒನಕನಹಳ್ಳಿ, ಮೆಣಸನಹಳ್ಳಿ, ಆನೇಕಲ್ಲು, ಗುಮ್ಲಾಪುರ ಹೀಗೆ ಹಲವಾರು ಭಾಗದ ಜನರು ಬಂದು ಈ ದೇವರಿಗೆ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಹರ ಇದೆ, ಹಾಗಾಗಿ ಇಲ್ಲಿ ಕೋಳಿಯನ್ನು ಕೊಯ್ದು ಪೂಜೆಯನ್ನು ಮಾಡ್ಕೊಂಡು ಹೋಗೋದು ಇಲ್ಲಿ ವಿಶೇಷ. ಸುಮಾರು 8-10 ಊರುಗಳ ಜನರು ಈ ದೇವಾಲಯಕ್ಕೆ ಬಂದು ತಮ್ಮ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸ್ತಾರೆ. ನೋಡಿ, ಕರಿಕಲ್ಲು ಮುನೇಶ್ವರ. ಆಗಿನ ಕಾಲದಲ್ಲಿ ಸುಂದರವಾದಂತಹ ವಿಗ್ರಹಗಳನ್ನು ಕೆತ್ತನೆ ಮಾಡ್ತಾ ಇರಲಿಲ್ಲ. ಈ ರೀತಿಯಾದಂತಹ ಒಂದು ಪುಟ್ಟ ಶಿಲೆಗಳನ್ನು ಇಟ್ಟೆ ಪೂಜೆ ಮಾಡ್ತಾ ಇದ್ದಿದ್ದು. ಸೊ ಆ ಒಂದು ಸಂಪೂರ್ಣ ಶಕ್ತಿ ಈ ಶಿಲೆಗಳಿಗಿದೆ. ಒಂದು ಕಾಲ ನಂತರ ನಾಗರಿಕತೆ ಬೆಳೆದಂತೆ ಆ ಶಿಲೆಗಳಿಗೆ ಒಂದು ಸುಂದರವಾದ ರೂಪವನ್ನು ಕೊಟ್ಟರು ಅಷ್ಟೇ. ಈಗಲೂ ಸಹ ನಾವು ಅತ್ಯಂತ ಪುರಾತನ ದೇವಾಲಯಕ್ಕೆ ಹೋದರೆ ಶಿಲೆಯ ರೂಪದಲ್ಲೇ, ಒಂದು ಪುಟ್ಟ ಕಲ್ಲಿನ ರೂಪದಲ್ಲೇ ದೇವರು ನಮ್ಗೆ ಕಾಣೋದು. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಕೊಟ್ಟರೆ ನಾವು ಶಿವಲಿಂಗಗಳನ್ನ ಉದಾಹರಣೆ ಕೊಡ್ಬೋದು. ಶಿವಲಿಂಗಗಳು ಸಹ ಯಾವ ಒಂದು ಶಿಲೆ ಥರನೇ ಇರುತ್ತೆ, ಅದಕ್ಕೊಂದು ಮನುಷ್ಯನ ರೂಪ ಇಲ್ಲ. ಆದರೆ ವಿಷ್ಣು ದೇವರುಗಳಿಗೆ ಹೋದರೆ ಅಲ್ಲಿ ರೂಪವನ್ನು ಕೊಟ್ಟಿದ್ದಾರೆ. ಸುಮಾರು ತಲಾಂತರಗಳು ಪೂಜೆ ಮಾಡಿದಂತಹ ದೇವರು ಶ್ರೀ ಕರಿಕಲ್ಲ ಮುನೇಶ್ವರ ದೇವರು. ಆ ಗುಡಿ ಪುಟ್ಟ ಗುಡಿ ಇದು. ಇದರ ಶಕ್ತಿ ತುಂಬ ಅಪಾರ. ಮತ್ತು ನನ್ನ ಮೂಲ ಕತೆ, ಈ ಒಂದು ಹಳ್ಳಿಗೂ ಇಲ್ಲಿದ್ದಂತಹ ಹಳ್ಳಿಗೂ ಈ ದೇವರಿಗೂ ಸಂಬಂಧ ಇದೆಯಾ ಅಂದರೆ ಖಂಡಿತ ಇರ್ಬೋದು. ಯಾಕೆಂದರೆ ನಾವು ನೋಡ್ಬೋದು, ಈ ಒಂದು ಸೌತ್ ಇಂಡಿಯಾ ಅಥವಾ ದಕ್ಷಿಣ ಭಾರತ ಅಂತ ನಾವೇನು ಕರಿತೀವಿ, ಇಲ್ಲಿ ಒಂದು ಆಲದ ಮರದ ಕೆಳಗಡೆ ಒಂದು ಮುನೇಶ್ವರ ದೇವರು, ಅಲ್ಲಿ ಒಂದು 4-5 ಮನೆ ಇದ್ರೆ ಅದನ್ನ ಪುಟ್ಟ ಹಳ್ಳಿ ಅಂತ ಈಗಲೂ ಸಹ ನಾವು ಕಾಣ್ತೀವಿ. ತಮಿಳ್ನಾಡು ಭಾಗದಲ್ಲಿ ಹೋಗ್ಬಿಟ್ರೆ ಸಾಕು, ಒಂದು 10 ಮನೆ ಇರ್ತವೆ, ಅಲ್ಲೊಂದು ಆಲದ ಮರ ಇರ್ತದೆ, ಅಲ್ಲಿ ಮುನೇಶ್ವರ ದೇವರು ಇರ್ತಾನೆ, ಅದು ಒಂದು ಹಳ್ಳಿ ಅಂತ ನಾವು ನೋಡ್ತೀವಿ. ಆ ಒಂದು ಕಾಲದ ಹಳ್ಳಿಗಳು ಅದೇ ರೀತಿ ಇರ್ತಾಯಿದ್ವು. ಸೊ ಇಲ್ಲಿದ್ದಂಥ ಹಳ್ಳಿಯೂ ಸಹ ಅದೇ ರೀತಿ ಇರ್ಬೋದು ಅಂತೇಳಿ ನನ್ನ ಒಂದು ಭಾವನೆ. ಸ್ನೇಹಿತರೆ, ಕೆಲವರು ಹೇಳ್ತಾರೆ, ವಿದ್ಯಾವಂತ ನೀನು ಏನು ದೇವ ಅನ್ನೋ ವಿಡಿಯೋ, ಮೂಢನಂಬಿಕೆ ವಿಡಿಯೋಗಳೆಲ್ಲ ಮಾಡ್ತೀಯಾ ಅಂತ. ಅಂತಹ ಒಬ್ಬ ಮೂಢರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಾವು ಉಸಿರಾಡುವಂತಹ ಗಾಳಿ ಸಹ ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ನಾವು ಬದುಕಿದ್ದೀವಿ. ಸೂರ್ಯ ನಮಗೆ ಬೆಳಕು ಕೊಡ್ತಾನೆ, ಆ ಬೆಳಕು ನಮ್ಗೆ ಕಾಣಲ್ಲ, ಆ ಬೆಳಕಿಂದ ನಾವು ಇಡೀ ಪ್ರಪಂಚವನ್ನು ನೋಡ್ತೀವಿ. ಹಾಗೆ ದೇವರು ಸಹ ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಆ ದೇವರ ಶಕ್ತಿಯಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಸಹ ದೇವರು ಅನ್ನೋದು ಪರೀಕ್ಷೆ ಮಾಡ್ತಾರಲ್ಲ ಅಂಥವ್ರಿಗೆ ದೇವ್ರು ಇಲ್ಲ. ದೇವ್ರು ಅನ್ನೋದು ನಮ್ಮ ಅನುಭವಕ್ಕೆ ಸಿಗ್ತಾನೆ. ಯಾವಾಗ ನಮ್ಮ ಅನುಭವಕ್ಕೆ ಸಿಗ್ತಾನೋ ಆಗಲೇ ನಿಮ್ಗೆ ಗೊತ್ತಾಗುತ್ತೆ ದೇವ್ರು ಖಂಡಿತ ಇದ್ದಾನೆ ಅಂತೇಳಿ. ಹಾಗಾಗಿ ದೇವ್ರು ನಾವು ಅನುಭವಕ್ಕೆ ತಗೊಳ್ಳೋಕೆ ಪ್ರಯತ್ನ ಪಡಬೇಕೇ ಹೊರತು ಪರೀಕ್ಷೆ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನು ಈ ಒಂದು ಜಾಗ ಎಲ್ಲಿದೆಯಪ್ಪ ಅಂದರೆ, ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಭಾಗವಾದಂತಹ ಆನೇಕಲ್ ತಾಲೂಕಿನ ತೆಲಗರಹಳ್ಳಿ ಮತ್ತು ಪಟ್ಟಣಗೆರೆ ಗೊಳ್ಳಳ್ಳಿ ಎಂಬ ಸರಹದ್ದಿಗೆ ಬರುವಂತಹ ಜಮೀನುಗಳಲ್ಲಿ ಈ ಒಂದು ಜಾಗ ಇದೆ. ಇನ್ನು ನೀವ್ಯಾರಾದರೂ ಈ ಒಂದು ಜಾಗವನ್ನು ನೋಡಿ ಇಲ್ಲಿನ ಒಂದು ಶಾಸನಗಳು, ವೀರಗಲ್ಲುಗಳ ಬಗ್ಗೆ ಮಾಹಿತಿಯನ್ನು ಕಲೆಹಾಕೋರು ಯಾರಾದರೂ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸ್ಬೋದು. ನಾನು ನಿಮಗೆ ಸಹಾಯನ ಮಾಡ್ತೀನಿ. ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಇಮೇಲ್ ಐಡಿಯನ್ನು ಕೊಟ್ಟಿದ್ದೀನಿ, ಅಲ್ಲಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಕಟ್ಟು ಕಥೆಯನ್ನು ಅಥವಾ ಯಾವುದೋ ಒಂದು ಕಥೆಯನ್ನು, ಅಜ್ಜಿ ತಾತಂದರ ಕಥೆಯನ್ನು ಹೇಳಿಲ್ಲ. ಇಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ಮತ್ತು ಈ ದೇವರ ಒಂದು ನಿಜವಾದಂತಹ ಪವಾಡವನ್ನು ಹೇಳಿದ್ದೀನಿ. ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟದ್ದು. ಆದರೆ ಇಲ್ಲಿ ಪವಾಡ ನಡೀತಾ ಇರೋದು ಮತ್ತು ಇಲ್ಲಿದ್ದಂತಹ ಹಳ್ಳಿ ಇರೋದು ಮತ್ತು ಇಲ್ಲಿ ನಿಧಿ ಇದೆ ಅಂತಾರೆ, ಅದಂತೂ ನನಗೆ ಗೊತ್ತಿಲ್ಲ. ಆದರೆ ಈ 2 ಕಥೆ ಅಂತೂ ಖಂಡಿತ ನಿಜ. ಸೊ ಇದೇ ರೀತಿಯಾದಂತಹ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ SK TV ಕನ್ನಡ ಅಂತೇಳಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.